ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಒಂದು ಚಿಕನ್ ಫ್ರೈ ಮಾಡ್ತಾ ಇದ್ದೇನೆ. ಇದು ಡಯಟ್ ಮಾಡುವವರು ತಿನ್ನುವಂಥದ್ದು. ಇದಕ್ಕೆ ನಾವು ಎಣ್ಣೆ ಏನು ಹಾಕೋದಿಲ್ಲ, ಹಾಗೆಯೇ ಫ್ರೈ ಮಾಡುವಂಥದ್ದು. ಫಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಕರಿಮೆಣಸಿನ ಹುಡಿ ಮತ್ತು ಸ್ವಲ್ಪ ಮೆಣಸಿನ ಹುಡಿ. ಇದು ನಾನು ಮನೆಯಲ್ಲೇ ಮಾಡಿ ಇಟ್ಟದ್ದು. ಕೊತ್ತಂಬರಿ ಮತ್ತು ಮೆಣಸು ಹಾಕಿ ಹುರ್ಕೊಂಡು ಹುಡಿ ಮಾಡಿದ್ದೇನೆ. ಸ್ವಲ್ಪ ಅರಿಶಿನ ಹುಡಿ. ಇದೇ ಥರ ಇದಕ್ಕೆ ನಾನು ಒಂದು ಲಿಂಬೆ ಹಣ್ಣನ್ನು ಹಾಕ್ತಾ ಇದ್ದೇನೆ. ಒಂದು ಲಿಂಬೆ ರಸ ಹಾಕ್ತಾ ಇದ್ದೇನೆ. ಒಂದು ಲಿಂಬೆ ರಸ ಹಾಕಿ ಒಂದು 10 ನಿಮಿಷ ಹೀಗೆ ಬಿಟ್ಟು ಮತ್ತು ನಾನು ಎಣ್ಣೆ ಏನೂ ಹಾಕದೆ ಹಾಗೆಯೇ ಫ್ರೈ ಮಾಡ್ತಾ ಇದ್ದೇನೆ. ಇದು ಬೋನ್ಲೆಸ್, ಅಂದರೆ ಮುಳ್ಳೇನಿಲ್ಲ ಇದರಲ್ಲಿ. ಚಿಕನ್ದು ಇದು ಮಾತ್ರ ಇರುವುದು, ಬೋನ್ಲೆಸ್ ಇದು. ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ತಾ ಇದ್ದೇನೆ. ನೀವು ಸಹ ಇದೇ ಥರ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ ಇದು. ಹೀಗೆ ಮಾಡಿ ಒಂದು 10 ನಿಮಿಷ ಬಿಟ್ಟು ಮತ್ತೆ ಎಣ್ಣೆ ಹಾಕದೇನೆ ಓವನಲ್ಲಿ ಸಹ ಮಾಡ್ಬೋದು. ನಾವು ಇದರಲ್ಲಿ ತವಾದಲ್ಲಿ ಸಹ ಗ್ಯಾಸಲ್ಲಿಟ್ಟು ಮಾಡ್ಬೋದು. ನಾನಿದನ್ನು ಓವನಲ್ಲಿಡ್ತೇನೆ, ಸ್ವಲ್ಪ ಈಸಿ ಆಗ್ತದೆ. ಅದಕ್ಕೋಸ್ಕರ ನಾನಿದನ್ನು ಓವನಲ್ಲಿ ಇಡಲಿಕ್ಕೋಸ್ಕರ ಇದಕ್ಕೆ ಒಂದು ಬಾಳೆ ಎಲೆ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ಅದು ಎಣ್ಣೆ ಹಾಕುವುದಿಲ್ಲಲ್ಲ, ಅದು ತೆಗಿಲಿಕ್ಕೆ ಅಷ್ಟು ಸರಿ ಬರೋದಿಲ್ಲ, ಅದಕ್ಕೆ ಇಟ್ಕೊಳ್ತದೆ. ಅದಕ್ಕೋಸ್ಕರ ನಾನು ಬಾಳೆ ಎಲೆ ಹಾಕಿ ಈಗ 10 ನಿಮಿಷ ಆಯಿತು. ನಾನು ಇದು ಮಾಡಿಟ್ಟು ಮಸಾಲೆ ಎಲ್ಲ ಹಾಕಿ 10 ನಿಮಿಷ ಇಟ್ಟಿದ್ದೇನೆ. ಈಗೆಲ್ಲ ಸರಿಯಾಗಿದೆ. ಇದನ್ನು ನಾನು ಓವನಲ್ಲಿ ಒಂದು 10-15 ನಿಮಿಷದಷ್ಟು ಟೈಮ್ ಹಿಡಿಯುತ್ತೆ ಇದು ಬೇಯಲಿಕ್ಕೆ. ಓವನಲ್ಲಿ ಇಟ್ಬಿಡ್ತೇನೆ. ಎಣ್ಣೆ ಹಾಕೋದೇನು ಬೇಡ, ಹಾಗೆ ಮಾಡಿ ಇಟ್ಟರೆ ಆಯಿತು. ಈಗ ಇದನ್ನು ನಾನು ಓವನೊಳಗೆ ಇಡ್ತಾ ಇದ್ದೇನೆ. ಒಂದು 15 ನಿಮಿಷ ಹೀಗೆ ಇಟ್ಬಿಡ್ತೇನೆ. 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೇನೆ. ಈಗ ನಾನು ಓವನಿಂದ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರೈ ಆಗಿದೆ ನೋಡಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈ ಥರ ಮಾಡಿ ಎಲ್ಲರೂ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.